ನಮಸ್ಕಾರ ರೀಪ್ಪ, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನೀವೆಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದೀರಿ ಅಂತ ನಾನು ತಿಳ್ಕೊತೀನಿ. ನಾನು ಮಾತ್ರ ಜಬರ್ದಸ್ತಿದ್ದೇನೆ ರೀ. ಮತ್ತೊಂದು ನಾನು ಹೊಸ ಲೆನ್ಸ್ ತೊಗೊಂಡ್ರಿ. ಯಾವತ್ತಪ್ಪ ಅಂದ್ರೆ ಇದು 7RT7 ಇದು 7Artisans ಅವ್ರದ್ದು ಹೊಸ ಲೆನ್ಸ್ ತೊಗೊಂಡಿನಿ. ಅದಕ್ಕೆ 7.5 mm ಅಂತಾರೆ ರೀ. ಇಲ್ಲೈತೆ ನೋಡ್ರಿ, ಇದಕ್ಕೆ 7.5 mm ಲೆನ್ಸ್ ಅಂತಾರೆ ರೀ. ಇದಕ್ಕೆ ವೈಡ್ ಆ್ಯಂಗಲ್ಲು ಅಥವಾ ಫಿಶ್ ಐ ಲೆನ್ಸ್ ಅಂತಾರೆ ರೀ. ಇದು ಎದಕ್ಕಪ್ಪ ಅಂದ್ರೆ, ಈಗ ನಮ್ಮ ಊರಾಗ ರೀ, ನಮ್ಮ ಹಳ್ಳಿಯಾಗಲ್ಲ ನಮ್ಮ ಫೋಟೋಗ್ರಾಫರ್ ಪಾಪ ಅವರು ಮದುವೆಯಾಗ ಫೋಟೋ ಹೊಡಿತಿರ್ತಾರೆ ರೀ. ಅದು ಮದುವೆ ಆಗದಿ ಏನು ದೊಡ್ಡ ಇದಾಗ್ಬಿಡ್ತು ರೀ, ಒಂದು ಗ್ರೂಪ್ ಫೋಟೋ ಆಗ್ಬಿಡೈತೆ ರೀ. ಪಾಪ ಅವ್ರಿಗೆ ಹಿಂದೆ ಸರಿಯಾಗಿ ಜಾಗ ಇರಂಗಿಲ್ಲ ರೀ. ಅಲ್ಲೆಲ್ಲ ಕುರ್ಚಿ ಹಾಕಿ ಮಂದಿನ ಕುಡಿಸಿರ್ತಾರ. ಅದು ಪಾಪ ಅವ್ರಿಗೆ ಹಿಂದೆ ಹೋಗೋಕೆ ಜಾಗ ಇರಂಗಿಲ್ಲ. ಅಷ್ಟು ಡಿಸ್ಟೆನ್ಸ್ ಒಳಗೆ ಅಷ್ಟೆಲ್ಲ ಕವರ್ ಆಗ್ಬೇಕಲ್ರಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ ರೀ, ಪಾಪ ಅರ್ಧ ಇವ್ರ ಫೋಟೋ ಹೊಡಿತಾರೆ, ಅರ್ಧ ಇವ್ರ ಫೋಟೋ ಹೊಡಿತಾರೆ ರೀ. ಪೂರ ಕವರ್ ಆಗ್ಬೇಕಪ್ಪ ಅಂದ್ರೇನು ಇಂಥ ಲೆನ್ಸ್ ತೊಗೋಬೇಕು ನೋಡ್ರಿ. ಅಗ್ದಿ ಸಸ್ತಾ ಐತ್ರಿ ಲೆನ್ಸ್. ನಮ್ಮ ಮಂದಿಗೆ ಹೇಳಿ ಮಾಡಿಸಿದ್ರಿಪ್ಪ ಇದು ಲೆನ್ಸ್. ಬರೀ ಇದು 7.5 mm ಲೆನ್ಸ್ ರೀ. ಇದು ಫಿಶ್ ಅಂತಾರ ಗುಲ ಬರ್ತಾವ್ರಿ. ದೊಡ್ಡ ಬಿಲ್ಡಿಂಗ ಅಥವಾ ಇವು ಬಸ್ ಗಿಸು ಹೊಡ್ಯಾಕೆ ಮಸ್ತ್ ಅನ್ಸೈತೆ ರೀ ಇದು. ಆಮೇಲೆ ಅಗ್ದಿ ಜಬರ್ದಸ್ತ್ ವೀಡಿಯೋ ಮಾಡೋಕ್ಕೂ, ಸ್ಟೈಲಿಶ್ ವೀಡಿಯೋ ಮಾಡೋಕ್ಕೂ ಮಸ್ತ್ ಐತೆ ರೀ. ಮತ್ತು ಆಗೆಲ್ಲ ವೀಡಿಯೋ ನೋಡಿದ್ರಲ್ರಿ ಎಲ್ಲ ಇದ್ರಾಗ ಈ ಲೆನ್ಸ್. ಆಮೇಲೆ ಇದನ್ನ ಝೀ ಮೌಂಟ್ ತೊಗೊಂಡ್ರಿ. ಝೀ ಮೌಂಟ್ ಯಾಕಪ್ಪ ಅಂದ್ರೆ ನನ್ನ ಕಡೆ ನಿಕಾನ್ Z30 ಐತಿ. ಅದಕ್ಕೆ ಝೀ ಮೌಂಟ್ ಲೆನ್ಸ್ ತೊಗೊಂಡಿನಿ ನಾನು. ಮತ್ತು ನೀವು ಕೆನಾನ ಅಥವಾ ಪ್ಯಾನಾಸೋನಿಕ, ಲುಮಿಕ್ಸ್, ಫೂಜಿದವರು ಅವ್ರಿಗೂ ಬರ್ತಾವ್ರಿ. ಅವರು ಸಪ್ರೇಟ್ ಲೆನ್ಸ್ ಇದಕ್ಕೆ ಆ ಕ್ಯಾಮ್ರಾಗೆ ಹೊಂದುವಂಥದ್ದು ಮೌಂಟ್ ಬರ್ತೈತೆ ರೀ. ಅದಕ್ಕೆ ಮತ್ತು ಅದಕ್ಕೆ ಅಡ್ಯಾಪ್ಟರ್ ಏನು ಬೇಕಾಗಿಲ್ಲ ರೀ. ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಂತಾರೆ ನೋಡ್ರಿ, ಹಾಕಿ ಫೋಟೋ ಹೊಡಿಬೋದು ರೀ. ಅದು ತೊಗೊಂಡೇನಿ ರೀ. ಸಸ್ತಾ ಐತೆ ರೀ. ಬರೀ 10,000 ರೂಪಾಯಿ ಒಳಗೈತೆ ರೀ. 8ರಿಂದ 10,000 ರೂಪಾಯಿ ಒಳಗೈತೆ ರೀ. ಆಮೇಲೆ ಚೀಪ್ ಆ್ಯಂಡ್ ಸಸ್ತಾ ರೀ, ಬೆಸ್ಟ್ ಐತಿ. ಆಮೇಲೆ ಇದಕ್ಕೆ ಆಟೋಮೆಟಿಕ್ ಫೋಕಸ್ ಇಲ್ಲ ರೀ, ಮ್ಯಾನ್ಯುವಲ್ ಫೋಕಸ್ ಐತಿ. ಆಮೇಲೆ ಹಿಂದೆ ಹೆಂಗೈತಪ್ಪ ಅಂದ್ರೆ, ಮುಂದೆ ನೋಡ್ರಿ ಲೆನ್ಸ್ ಇಂತರ ಮಜಾ ಐತೆ ಹಿಂಗೆ ಉಬ್ಬಿದಂಗೆ ಐತೆ ರೀ. ಆಮೇಲೆ ಹಿಂದೆ ಇದಕ್ಕೆ ಏನಪ್ಪ ಅಂದ್ರೆ ಅದ ರೀ, ಮತ್ತು ಪಾಪ ಸಸ್ತಾ ಲೆನ್ಸ್ ಐತಲ್ರಿ. ಇಲ್ಲಿ ಅದು ವಾಟರ್ ಪ್ರೂಫು, ಡಸ್ಟ್ ಪ್ರೂಫು ಅವೆಲ್ಲ ಇರಂಗಿಲ್ಲ ರೀ. ಅದಕ್ಕೆ ನೀವು ಪಳ್ಯಾಗ ಕೆರೆಯಾಗ ಅದು ಹೊಡ್ಯಾಕೆ ಹೋಗ್ಬೇಡ್ರಿ. ಅಷ್ಟೇ ಈಗ ಮದುವೆ ಹಾಲ್ದಾಗ, ಸ್ಟುಡಿಯೋದಾಗ ಹೊಡ್ಯಾಕೆ ಅಡ್ಡಿ ಇಲ್ರಿ. ಚಲೋ ಐತೆ ಲೆನ್ಸ್ ಇದು. ಸ್ವಲ್ಪ ಇದ್ರ ಲೆನ್ಸ್ ಬಗ್ಗೆ ಹೇಳ್ತೇನೆ ನೋಡ್ರಿ. ಮುಂದೆ ಇದು ಹಿಂಗೈತೆ ರೀ. ಆಮೇಲೆ ಹಿಂದೆ ಇದಕ್ಕೆ ಹಿಂಗೈತೆ ನೋಡ್ರಿ. ಹಿಂದೆ ಹಿಂಗೈತೆ ನೋಡ್ರಿ. ಆಮೇಲೆ ಇದು ಫೋಕಸ್ ಮ್ಯಾನ್ಯುವಲ್ ಫೋಕಸ್ ಅಲ್ರಿ, ಆಗಲ್ಲ ಹೇಳ್ದಲ್ಲ. ಫೋಕಸ್ ಏನು ರೀ ಅಗ್ದಿ ಅದು ಬೆಂಡಿದಂಗೆ ಐತೆ. ಅಗ್ದಿ ಸ್ಮೂತ್ ಗಾಳಿ ತಿರುಗ್ತಾವ್ರಿ. ಅಪಾರ್ಚರ್ ರಿಂಗ್ನು ಇಲ್ಲೇ ಇಟ್ಟಾನ್ರಿ. ಅದು ಮಸ್ತ್ ಸಾಫ್ಟ್ ಐತ್ರಿ. ಒಟ್ಟಿನ ಮೇಲೆ ಲೆನ್ಸ್ ಮಾತ್ರ ನಂಗೆ ಭಾಳ ಸೇರೈತೆ ರೀ. ಈ ಕಂಪ್ನಿ ಲೆನ್ಸ್ಗಳು ಒಟ್ಟು ಒಂದು 3 ಲೆನ್ಸ್ ನೋಡಿ ನನ್ನ ಕಡೆ ಕಲೆಕ್ಷನ್. ಒಂದು 7.5 mm, ಒಂದು 14 mm, ಆಮೇಲೆ ಒಂದು 25 mm. ಹೋಸಲ ನಾವು ವೀಡಿಯೋ ಮಾಡಿ ತೋರಿಸಿದ್ರು ನೋಡ್ರಿ, ಅದು 25 mm ರೀ. ಅದು ಅಗ್ದಿ ಝಕಾಸ್ ಲೆನ್ಸ್ ರೀ. ಮಸ್ತ್ ಬರ್ತಾರೆ ಅದ್ರಾಗ ಕ್ಲೋಸಪ್ ಶಾಟ್ಸ್. ಅದು ಹೆಂಗೂ ಲೆನ್ಸ್ ಸಸ್ತಾ ಅದಾವಲ್ರಿ. ಒಂದು ಹಂಗಾಗಿ ನಾನು ಸಿಕ್ಕಂಗೆ ತೊಗೊಂಡು ಇಟ್ಕೊಳ್ತೀನಿ ರೀ. ಯಾಕಂದ್ರೆ ಇವು ಲೆನ್ಸ್ ಅಂದ್ರೆ ಬಂಗಾರದಂಗೆ ರೀ. ಇವೊಂದು 10 ವರ್ಷ ಬಿಟ್ಟು ಮಾರಿದ್ರು ಇದೇ ರೇಟಿಗೆ ಹೋಗೈತೆ ರೀ. ರೇಟ್ ಹತ್ರ ಕಡಿಮೆ ಆಗಿಲ್ಲ ರೀ. ಇವು ಎಲೆಕ್ಟ್ರಾನಿಕ್ ಇಟ್ಲಿ ಅಲ್ರಿ, ಇದು ಕಂಪ್ಲೀಟ್ ಮೆಕ್ಯಾನಿಕಲ್ ಲೆನ್ಸ್ ಐತಲ್ರಿ. ಮ್ಯಾನ್ಯುವಲ್ ಮೆಟಲ್ ಬಾಡಿ ಐತ್ರಿ. ಮೆಟಲ್ ಬಾಡಿ ಮ್ಯಾಲಿನ ತಳಗೆ ಬಿದ್ದರೆ ಏನು ಹೊಡೆಯಂಗಿಲ್ಲ ಏನಿಲ್ಲ. ಈಟ ಐತೆ ನೋಡ್ರಿ, ಆರಾಮ ಕಿಸ್ತಾ ಇಟ್ಕೊಂಡು ಅಡ್ಡಾಡ್ಬೋದು ನೋಡ್ರಿ. ಒಟ್ಟು ನಮ್ಮ ನೋಡ್ರಪ್ಪ, ನಾ ಏನು ನಿಮ್ಮ ಕಡೆ ಏನು ಕೇಳ್ಕೊತೀನಿ ಅಂದ್ರೆ, ಭಾಳ ಮಂದಿಗೆ ನಮ್ಮ ಮಂದಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ನನ್ನ ವೀಡಿಯೋ ನಮ್ಮ ಮಂದಿಗಳಿಗೆ ಹಳ್ಳಿಯಾಗಿರೋ ಫೋಟೋಗ್ರಾಫರ್ ಜೊತೆ ಶೇರ್ ಮಾಡಿರಿ. ಪಾಪ ಅವ್ರಿಗೆ ಅನುಕೂಲ ಆಕೈತಿ. ಯಾಕಂದ್ರೆ ಅದು ನಮ್ಮ ಮಂದಿಗೆ ಹೇಳಿ ಮಾಡ್ದಂಗೆ ಐತಿ. ಆಮೇಲೆ ಮತ್ತು ನಿಮ್ದು ಏನನ್ನ ನಿಮ್ಮ ಅನಿಸಿಕೆಗಳು ಏನು ಇರ್ತಾವೋ ಕಮೆಂಟ್ಸ್ ಒಳಗೆ ಹೇಳ್ರಿ. ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಆಮೇಲೆ ಮತ್ತೊಂದು ಸಲ ಈ ವಿಡಿಯೋ ನೋಡೋಣ. ಈ ಲೆನ್ಸ್ಲೇ ಜಬರ್ದಸ್ತ್ ಖತರ್ನಾಕ್ ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ಸಲ ನೋಡೋಣ್ರಿ.
ನಿಮ್ಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ಅನ್ನೋದು ಆ ಕಮೆಂಟ್ ಒಳಗೆ ಹೇಳ್ರಪ್ಪ. ಅಲ್ಲಿವರೆಗೆ ಆರಾಮಾಗಿರ್ರಿ, ಖುಷಿಯಾಗಿರ್ರಿ, ನಕ್ಕೊಂತ ಮಸ್ತ್ ಮಜಾ ಮಾಡಿರಿ ಲೈಫ್. ಸೊ ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಹಿಂದ್.